ಗೋಲ್ಡ್ ಫ್ರಾಡ್ ಐಶ್ವರ್ಯ ಗೌಡ ಅರೆಸ್ಟ್ ಆಗಿದ್ದಾರೆ. ವಾರಾಹಿ ಜ್ಯುವೆಲರ್ಸ್ಗೆ 9 ಕೋಟಿ ವಂಚನೆ ಕೇಸ್ನಲ್ಲಿ ಆರೋಪಿಯಾಗಿದ್ದಂತಹ ಐಶ್ವರ್ಯ ಗೌಡ ಮೆಡಿಕಲ್ ಟೆಸ್ಟ್ ಬಳಿಕ ಈಗ 5 ದಿನಗಳ ಬಳಿಕ ವಿಚಾರಣೆಗೆ ಕರೆದಿದ್ರು. ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದ ವೇಳೆ ಐಶ್ವರ್ಯ ಹಾಗೂ ಪತಿ ಹರೀಶ್ ಇಬ್ಬರನ್ನು ಕೂಡ ಬಂಧನಕ್ಕೆ ಒಳಪಡಿಸಲಾಗಿದೆ. A1 ಐಶ್ವರ್ಯ ಗೌಡ ಹಾಗೂ ಆಕೆಯ ಪತಿ ಹರೀಶ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಐಶ್ವರ್ಯ ಗೌಡ ಅರೆಸ್ಟ್ ಆಗ್ತಾ ಇದ್ದ ಹಾಗೇನೆ ಧರ್ಮ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 9 ಕೋಟಿ ರೂಪಾಯಿ ವಂಚನೆಯ ಕೇಸ್ ಇದು. ಆರೋಪಿ ಐಶ್ವರ್ಯ ಗೌಡಗೆ ಮೆಡಿಕಲ್ ಟೆಸ್ಟ್ ಮಾಡಲಾಯಿತು. 5 ದಿನಗಳ ಬಳಿಕ ಈಗ ವಿಚಾರಣೆಗೆ ಕರೆದಿದ್ರು ಪೊಲೀಸರು. ವಿಚಾರಣೆಗೆ ಹಾಜರಾಗಿದ್ದ ಸಂದರ್ಭದಲ್ಲೇ ಐಶ್ವರ್ಯ ಹಾಗೂ ಆಕೆಯ ಪತಿ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ. ಸುಮಾರು 9 ಕೋಟಿ ಮೌಲ್ಯದ ಬಂಗಾರವನ್ನ ವಾರಾಹಿ ಗೋಲ್ಡ್ ಚಿನ್ನದ ಅಂಗಡಿ ಅವರಿಂದ ಎಗರಿಸಿರ್ತಕ್ಕಂಥದ್ದು ಅವರಿಗೆ ವಾಪಸ್ ಕೊಟ್ಟಿಲ್ಲ, ಅಥವಾ ಹಣವನ್ನು ಕೂಡ ವಾಪಸ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ಈ ಕುರಿತಾಗಿ ವನಿತಾ ಐತಾಳ್, ವಾರಾಹಿ ಗೋಲ್ಡ್ನ ಮಾಲಕಿ ವನಿತಾ ಐತಾಳ್ ದೂರನ್ನು ಕೊಟ್ಟಿರ್ತಾರೆ. ಈಗ ಆ ದೂರಿನ ಅನ್ವಯ ಪೊಲೀಸರು ವಿಚಾರಣೆಯನ್ನು ಕೈಗೊಂಡು ಐಶ್ವರ್ಯ ಗೌಡ ಅವರನ್ನ ಬಂಧಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಪೊಲೀಸರು. ಐಶ್ವರ್ಯ ಗೌಡ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾ ಇರೋಂಥ ದೃಶ್ಯಗಳು. ಡಿ.ಕೆ. ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಬಂಗಾರ ಎಗರಿಸಿದ ಒಂದು ಹಗರಣ ಇದಾಗಿದೆ. ವಾರಾಹಿ ಗೋಲ್ಡ್ ಅವರ ಸುಮಾರು 9 ಕೋಟಿ ಮೌಲ್ಯದ ಬಂಗಾರ ಎಗರಿಸಿದಂತಹ ಪ್ರಕರಣ ಇದಾಗಿದೆ. 1 ತಿಂಗಳಾಯಿತು ಬಂಗಾರ ತಗೊಂಡೋಗಿ, ದುಡ್ಡನ್ನು ಕೊಟ್ಟಿಲ್ಲ, ಬಂಗಾರವನ್ನು ವಾಪಸ್ ಕೊಟ್ಟಿಲ್ಲ ಅನ್ನೋದು ದೂರುದಾರೆ ವನಿತಾ ಅವರ ದೂರಾಗಿದೆ. ಅದನ್ನು ಆಧರಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಈಗ ಐಶ್ವರ್ಯ ಗೌಡ ಮತ್ತು ಅವರ ಪತಿ ಇಬ್ಬರನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಐಶ್ವರ್ಯ ಗೌಡ ಹಾಗೂ ಆಕೆಯ ಪತಿಯನ್ನು ಬಂಧಿಸಿದ್ದಾರೆ ಅಂತ, ಸೊ ಈಗ ಜಡ್ಜ್ ಮುಂದೆ ಹಾಜರುಪಡಿಸ್ತಾರಾ ಅಥವಾ ಮುಂದಿನ ಕಾನೂನು ಪ್ರಕ್ರಿಯೆ ಏನೆಲ್ಲ ಇರುತ್ತೆ? ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಭುಗಿಲೆದ್ದಿತ್ತು. ಯಾಕಂದರೆ ಪ್ರಕರಣ ದಾಖಲಾಗಿ 1 ವಾರ ಆಗ್ತಾ ಬಂದರೂ ಕೂಡ ಆರೋಪಿತೆಯನ್ನು ಯಾಕೆ ಬಂಧಿಸಿಲ್ಲ ಅನ್ನೋಂಥ ಪ್ರಶ್ನೆ ಕೂಡ ಎದ್ದಿತ್ತು. ಈಗ ಆರೋಪಿತೆ ಐಶ್ವರ್ಯ ಗೌಡ ಮತ್ತು ಆಕೆಯ ಪತಿ ಹರೀಶ್ನನ್ನ ಇಬ್ಬರನ್ನು ಕೂಡ ಬಂಧಿಸುವಂಥ ಕೆಲಸವನ್ನು ಚಂದ್ರ ಲೇಔಟ್ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ ಐಶ್ವರ್ಯ ಗೌಡರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗಾಗಿ ಕರೆದೊಯ್ದಿದ್ದಾರೆ. ಈಗಾಗಲೇ ಪ್ರಕರಣ ಸಂಬಂಧ ಬೇಸಿಕ್ ಆಗಿ ಇವತ್ತು ವಿಚಾರಣೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ರು. ಈಗಾಗಲೇ ಆಕೆಯಿಂದ ಎಷ್ಟು ಚೀಟಿಂಗ್ ಆಗಿದೆ, ಯಾವಾಗ ಇವರ ವ್ಯವಹಾರ ನಡೆದಿತ್ತು, ಜೊತೆಗೆ ಈಕೆ ಒಂದಷ್ಟು ರಾಜಕಾರಣಿಗಳ ಹೆಸರನ್ನ ಬಳಸಿದ್ಲು ಅನ್ನೋದು ಕೂಡ ದೂರಿನಲ್ಲಿ ಉಲ್ಲೇಖ ಆಗಿತ್ತು. ಜೊತೆಗೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಹೆಸರನ್ನು ಕೂಡ ಈಕೆ ಬಳಕೆ ಮಾಡಿದ್ರು ಅನ್ನೋಂಥ ವಿಚಾರ ಕೂಡ ಪ್ರಸ್ತಾಪ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಧರ್ಮ ಅವರು ಮಾಜಿ ಸಂಸದ ಸುರೇಶ್ ಅವರ ಹೆಸರಲ್ಲಿ, ಅವರ ವಾಯ್ಸಲ್ಲಿ ಕರೆ ಮಾಡಿ ಈಕೆಗೆ ಮಾತನಾಡಿದ್ರು ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನರ ವಿರುದ್ಧ FIR ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಿದ್ರು. ನಟ ಧರ್ಮ ಆಗಿರ್ಬೋದು, ಮತ್ತು ಐಶ್ವರ್ಯ ಗೌಡ ಮತ್ತು ಐಶ್ವರ್ಯ ಗೌಡ ಅವರ ಪತಿ ಹರೀಶ್, 3 ವಿರುದ್ಧ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡ್ತಿದ್ರು. ಈಗ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಐಶ್ವರ್ಯ ಗೌಡ ಮತ್ತು ಆಕೆಯ ಪತಿ ಹರೀಶ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದರ ಭಾಗವಾಗಿ ಮತ್ತೊಂದು ಕಡೆ ಈಗಾಗಲೇ ಎಸ್ಕೇಪ್ ಆಗಿರುವಂಥ ಧರ್ಮೇಂದ್ರ ಏನಿದ್ದಾರೆ ನಟ, ಅವರ ಹುಡುಕಾಟಕ್ಕಾಗಿ ಪೊಲೀಸರ ವಿಶೇಷ ತಂಡ ಹುಡುಕಾಟವನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಸದ್ಯಕ್ಕೆ ಐಶ್ವರ್ಯ ಗೌಡಳನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಮಾಡಿದ್ಮೇಲೆ ಆಕೆಯನ್ನು ಮತ್ತೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ಕರೆದೊಯ್ಯುವಂಥ ಸಾಧ್ಯತೆ ಇದೆ. ಯಾಕಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಪ್ರೊಸೀಜರ್ಗಳು ಕೂಡ ಬಾಕಿ ಇದೆ. ಕೋರ್ಟ್ಗೆ ಆಕೆಯನ್ನು ಹಾಜರುಪಡಿಸಬೇಕಂದ್ರೆ 24 ಗಂಟೆ ಸಮಯ ಇರುತ್ತೆ. ಈಗ ಆಕೆಯನ್ನು ವಿಚಾರಣೆ ಹಾಜರಾದ್ಮೇಲೆ ಅರೆಸ್ಟ್ ಮಾಡಲಾಗಿದೆ. 24 ಗಂಟೆ ಕೂಡ ಟೈಮ್ ಇರುತ್ತೆ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ. ಸದ್ಯಕ್ಕೆ ಆಕೆಯನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ತರುವಂತ ಕೆಲಸ. ಗೋಲ್ಡ್ ಫ್ರಾಡ್ ಐಶ್ವರ್ಯ ಗೌಡ ಅರೆಸ್ಟ್ ಆಗಿದ್ದಾರೆ. ವಾರಾಹಿ ಜ್ಯುವೆಲರ್ಸ್ಗೆ 9 ಕೋಟಿ ವಂಚನೆ ಕೇಸ್ನಲ್ಲಿ ಆರೋಪಿಯಾಗಿದ್ದಂತಹ ಐಶ್ವರ್ಯ ಗೌಡ ಮೆಡಿಕಲ್ ಟೆಸ್ಟ್ ಬಳಿಕ ಈಗ 5 ದಿನಗಳ ಬಳಿಕ ವಿಚಾರಣೆಗೆ ಕರೆದಿದ್ರು. ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದ ವೇಳೆ ಐಶ್ವರ್ಯ ಹಾಗೂ ಪತಿ ಹರೀಶ್ ಇಬ್ಬರನ್ನು ಕೂಡ ಬಂಧನಕ್ಕೆ ಒಳಪಡಿಸಲಾಗಿದೆ.
A1 ಐಶ್ವರ್ಯ ಗೌಡ ಹಾಗೂ ಆಕೆಯ ಪತಿ ಹರೀಶ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಐಶ್ವರ್ಯ ಗೌಡ ಅರೆಸ್ಟ್ ಆಗ್ತಾ ಇದ್ದ ಹಾಗೇನೆ ಧರ್ಮ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 9 ಕೋಟಿ ರೂಪಾಯಿ ವಂಚನೆಯ ಕೇಸ್ ಇದು. ಆರೋಪಿ ಐಶ್ವರ್ಯ ಗೌಡಗೆ ಮೆಡಿಕಲ್ ಟೆಸ್ಟ್ ಮಾಡಲಾಯಿತು. 5 ದಿನಗಳ ಬಳಿಕ ಈಗ ವಿಚಾರಣೆಗೆ ಕರೆದಿದ್ರು ಪೊಲೀಸರು. ವಿಚಾರಣೆಗೆ ಹಾಜರಾಗಿದ್ದ ಸಂದರ್ಭದಲ್ಲೇ ಐಶ್ವರ್ಯ ಹಾಗೂ ಆಕೆಯ ಪತಿ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ. ಸುಮಾರು 9 ಕೋಟಿ ಮೌಲ್ಯದ ಬಂಗಾರವನ್ನ ವಾರಾಹಿ ಗೋಲ್ಡ್ ಚಿನ್ನದ ಅಂಗಡಿ ಅವರಿಂದ ಎಗರಿಸಿರ್ತಕ್ಕಂಥದ್ದು ಅವರಿಗೆ ವಾಪಸ್ ಕೊಟ್ಟಿಲ್ಲ, ಅಥವಾ ಹಣವನ್ನು ಕೂಡ ವಾಪಸ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ಈ ಕುರಿತಾಗಿ ವನಿತಾ ಐತಾಳ್, ವಾರಾಹಿ ಗೋಲ್ಡ್ನ ಮಾಲಕಿ ವನಿತಾ ಐತಾಳ್ ದೂರನ್ನು ಕೊಟ್ಟಿರ್ತಾರೆ. ಈಗ ಆ ದೂರಿನ ಅನ್ವಯ ಪೊಲೀಸರು ವಿಚಾರಣೆಯನ್ನು ಕೈಗೊಂಡು ಐಶ್ವರ್ಯ ಗೌಡ ಅವರನ್ನ ಬಂಧಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಪೊಲೀಸರು. ಐಶ್ವರ್ಯ ಗೌಡ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾ ಇರೋಂಥ ದೃಶ್ಯಗಳು. ಡಿ.ಕೆ. ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಬಂಗಾರ ಎಗರಿಸಿದ ಒಂದು ಹಗರಣ ಇದಾಗಿದೆ. ವಾರಾಹಿ ಗೋಲ್ಡ್ ಅವರ ಸುಮಾರು 9 ಕೋಟಿ ಮೌಲ್ಯದ ಬಂಗಾರ ಎಗರಿಸಿದಂತಹ ಪ್ರಕರಣ ಇದಾಗಿದೆ. 1 ತಿಂಗಳಾಯಿತು ಬಂಗಾರ ತಗೊಂಡೋಗಿ, ದುಡ್ಡನ್ನು ಕೊಟ್ಟಿಲ್ಲ, ಬಂಗಾರವನ್ನು ವಾಪಸ್ ಕೊಟ್ಟಿಲ್ಲ ಅನ್ನೋದು ದೂರುದಾರೆ ವನಿತಾ ಅವರ ದೂರಾಗಿದೆ. ಅದನ್ನು ಆಧರಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಈಗ ಐಶ್ವರ್ಯ ಗೌಡ ಮತ್ತು ಅವರ ಪತಿ ಇಬ್ಬರನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಐಶ್ವರ್ಯ ಗೌಡ ಹಾಗೂ ಆಕೆಯ ಪತಿಯನ್ನು ಬಂಧಿಸಿದ್ದಾರೆ ಅಂತ, ಸೊ ಈಗ ಜಡ್ಜ್ ಮುಂದೆ ಹಾಜರುಪಡಿಸ್ತಾರಾ ಅಥವಾ ಮುಂದಿನ ಕಾನೂನು ಪ್ರಕ್ರಿಯೆ ಏನೆಲ್ಲ ಇರುತ್ತೆ? ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಭುಗಿಲೆದ್ದಿತ್ತು. ಯಾಕಂದ್ರೆ ಪ್ರಕರಣ ದಾಖಲಾಗಿ 1 ವಾರ ಆಗ್ತಾ ಬಂದರೂ ಕೂಡ ಆರೋಪಿತೆಯನ್ನ ಯಾಕೆ ಬಂಧಿಸಿಲ್ಲ ಅನ್ನೋಂಥ ಪ್ರಶ್ನೆ ಕೂಡ ಎದ್ದಿತ್ತು. ಈಗ ಆರೋಪಿತೆ ಐಶ್ವರ್ಯ ಗೌಡ ಮತ್ತೆ ಆಕೆಯ ಪತಿ ಹರೀಶ್ನನ್ನ ಇಬ್ಬರನ್ನು ಕೂಡ ಬಂಧಿಸುವಂತ ಕೆಲಸವನ್ನ ಚಂದ್ರ ಲೇಔಟ್ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ ಐಶ್ವರ್ಯ ಗೌಡರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗಾಗಿ ಕರೆದೊಯ್ದಿದ್ದಾರೆ. ಈಗಾಗಲೇ ಪ್ರಕರಣ ಸಂಬಂಧ ಬೇಸಿಕ್ ಆಗಿ ಇವತ್ತು ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಈಗಾಗಲೇ ಆಕೆಯಿಂದ ಎಷ್ಟು ಚೀಟಿಂಗ್ ಆಗಿದೆ, ಯಾವಾಗ ಇವರ ವ್ಯವಹಾರ ನಡೆದಿತ್ತು, ಜೊತೆಗೆ ಈಕೆ ಒಂದಷ್ಟು ರಾಜಕಾರಣಿಗಳ ಹೆಸರನ್ನ ಬಳಸಿದ್ಲು ಅನ್ನೋದು ಕೂಡ ದೂರಿನಲ್ಲಿ ಉಲ್ಲೇಖ ಆಗಿತ್ತು. ಜೊತೆಗೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಹೆಸರನ್ನು ಕೂಡ ಈಕೆ ಬಳಕೆ ಮಾಡಿದ್ರು ಅನ್ನೋಂಥ ವಿಚಾರ ಕೂಡ ಪ್ರಸ್ತಾಪ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಧರ್ಮ ಅವರು ಮಾಜಿ ಸಂಸದ ಸುರೇಶ್ ಅವರ ಹೆಸರಲ್ಲಿ, ಅವರ ವಾಯ್ಸಲ್ಲಿ ಕರೆ ಮಾಡಿ ಈಕೆಗೆ ಮಾತನಾಡಿದ್ರು ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನರ ವಿರುದ್ಧ FIR ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಿದ್ರು. ನಟ ಧರ್ಮ ಆಗಿರ್ಬೋದು, ಮತ್ತೆ ಐಶ್ವರ್ಯ ಗೌಡ ಮತ್ತೆ ಐಶ್ವರ್ಯ ಗೌಡ ಅವರ ಪತಿ ಹರೀಶ್, 3 ವಿರುದ್ಧ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡ್ತಿದ್ರು. ಈಗ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಐಶ್ವರ್ಯ ಗೌಡ ಮತ್ತೆ ಆಕೆಯ ಪತಿ ಹರೀಶ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಅದರ ಭಾಗವಾಗಿ ಮತ್ತೊಂದು ಕಡೆ ಈಗಾಗಲೇ ಎಸ್ಕೇಪ್ ಆಗಿರುವಂತಹ ಧರ್ಮೇಂದ್ರ ಏನಿದ್ದಾರೆ ನಟ, ಅವರ ಹುಡುಕಾಟಕ್ಕಾಗಿ ಪೊಲೀಸರ ವಿಶೇಷ ತಂಡ ಹುಡುಕಾಟವನ್ನು ಮಾಡುವಂತ ಕೆಲಸವನ್ನು ಮಾಡಲಾಗ್ತದೆ. ಸದ್ಯಕ್ಕೆ ಐಶ್ವರ್ಯ ಗೌಡಳನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಮಾಡಿದ್ಮೇಲೆ ಆಕೆಯನ್ನ ಮತ್ತೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ಕರೆದೊಯ್ಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಪ್ರೊಸೀಜರ್ಗಳು ಕೂಡ ಬಾಕಿ ಇದೆ. ಕೋರ್ಟ್ಗೆ ಆಕೆಯನ್ನ ಹಾಜರುಪಡಿಸಬೇಕಂದ್ರೆ 24 ಗಂಟೆ ಸಮಯ ಇರುತ್ತೆ. ಈಗ ಆಕೆಯನ್ನ ವಿಚಾರಣೆ ಹಾಜರಾದ್ಮೇಲೆ ಅರೆಸ್ಟ್ ಮಾಡಲಾಗಿದೆ. 24 ಗಂಟೆ ಕೂಡ ಟೈಮ್ ಇರುತ್ತೆ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ. ಸದ್ಯಕ್ಕೆ ಆಕೆಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ತರುವಂತ ಕೆಲಸ